ಸದ್ಯ ದರ್ಶನ್ ಅವರ ಪರವಾಗಿ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸ್ತಾ ಇದ್ದಾರೆ. ರೇಣುಕಾ ಹತ್ಯೆ ಪ್ರಕರಣ ಮ್ಯಾಜಿಕ್ ಶೋ ಎಂದ ದರ್ಶನ್ ಪರ ವಕೀಲರು ನಾಗೇಶ್ ಸಾಕ್ಷ್ಯಗಳನ್ನ ಹುಟ್ಟು ಹಾಕಲು ಮ್ಯಾಜಿಕ್ ಶೋ ಅನ್ನ ಮಾಡಿದ್ದಾರೆ. ಪೊಲೀಸರಿಗೆ ಕೃತ್ಯದ ಜಾಗ ಗೊತ್ತಿತ್ತು, ಎಲ್ಲಿ ಈ ಕೃತ್ಯ ನಡೆದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇತ್ತು. ಹತ್ಯೆಗೆ ಬಳಸಿದ ವಸ್ತುಗಳ ಮಾಹಿತಿ ಸಹ ಪೊಲೀಸರಿಗೆ ಇತ್ತು. ಆದ್ರೂ ಯಾಕೆ ತಡವಾಗಿ ಮಹಜರನ್ನ ಮಾಡಿದ್ರು ಅನ್ನುವಂತಹ ಪ್ರಶ್ನೆಯನ್ನ ಸಿವಿ ನಾಗೇಶ್ ಎತ್ತುತ್ತಾ ಇದ್ದಾರೆ. ಜೂನ್ 11ರಂದು ಆದ್ರೂ ಪಂಚನಾಮೆ ಮಾಡಬೇಕಿತ್ತು, ಆದ್ರೆ 12ನೇ ತಾರೀಕು ಯಾಕೆ ಮಾಡಿದ್ರು? PSIಗೆ ಜೂನ್ 8ನೇ ತಾರೀಕಿನಂದೇ ಫೋನ್ ಹೋಗಿತ್ತು. ಅಂದ್ರೆ 8ನೇ ತಾರೀಕು ಆಗಿದೆ ಈ ಒಂದು ಹತ್ಯೆ, 9ನೇ ತಾರೀಕಾದ್ರೂ ಇವರು ಮಹಜರು ಮಾಡಬೇಕಿತ್ತು. ಅದೂ ಇಲ್ಲ ಅಂದ್ರೆ 11ಕ್ಕಾದ್ರೂ ಮಾಡಬೇಕಿತ್ತು. ಆದ್ರೆ 12ನೇ ತಾರೀಕು ರಾತ್ರಿ ಯಾಕೆ ಮಾಡಿದ್ರು? ಅದಕ್ಕೆ ಹೇಳ್ತಿರೋದು ಇದೊಂದು ರೀತಿಯ ಮ್ಯಾಜಿಕ್ ಶೋ ರೀತಿ ಇದೆ ಅಂತ ವಾದವನ್ನ ಮಾಡ್ತಾ ಇದ್ದಾರೆ. ಮೊದಲು ಚಪ್ಪಲಿ ಅಂತ ಉಲ್ಲೇಖ ಮಾಡ್ತಾರೆ, ನಂತರದಲ್ಲಿ ಶೂ ಅಂತ ಹೇಳ್ತಾರೆ. ಇದು ಆಲ್ ಆಫ್ ಸಡನ್ ಹೇಗ್ ಬಂತು ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಾಕ್ಷ್ಯಗಳನ್ನ ಹುಟ್ಟು ಹಾಕಲು ಮ್ಯಾಜಿಕ್ ಶೋ ಅನ್ನ ಮಾಡಿದ್ದಾರೆ ಅಂತ ತಮ್ಮ ವಾದದಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ಪೊಲೀಸರಿಗೆ ಕೃತ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು, ಹತ್ಯೆಗೆ ಬಳಸಿದ ವಸ್ತುಗಳ ಮಾಹಿತಿ ಸಹ ಇತ್ತು. ಆದ್ರೂ ಯಾಕೆ ತಡವಾಗಿ ಮಹಜರು ಮಾಡಿದ್ರು ಅನ್ನುವಂತಹ ಪ್ರಶ್ನೆಯನ್ನೇ ಇಟ್ಕೊಂಡು ವಾದವನ್ನ ಮುಂದುವರಿಸಿದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, 8ನೇ ತಾರೀಕು ಹತ್ಯೆ ಆಗಿದೆ, 9ನೇ ತಾರೀಕು ಇನ್ಫಾರ್ಮೇಶನ್ ಬಂದಿದೆ ಅಂದ್ರೆ ಮಹಜರು ಇಮಿಡಿಯೇಟ್ ಆಗಬೇಕು ಅನ್ನೋದ ಸಿವಿ ನಾಗೇಶ್ ಅವರ ವಾದದ ಅಂಶ. ದಿವ್ಯಾ, ಸಿವಿ ನಾಗೇಶ್ ಅವರು ಒಂದಷ್ಟು ಚಾರ್ಜ್ ಶೀಟ್ ನಲ್ಲಿನ ಲೋಪದೋಷಗಳನ್ನ ಇಟ್ಕೊಂಡು ಆರ್ಗ್ಯುಮೆಂಟ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅನಿಸ್ತಿದೆ. ಆ ರೀತಿಯಾಗಿ ಕಂಡು ಬರ್ತಿದೆ. ಕಾರಣ ಇದೀಗ ದರ್ಶನ್ ರವರನ್ನ 11ನೇ ತಾರೀಕು ಅರೆಸ್ಟ್ ಮಾಡಲಾಯಿತು. ಅದಕ್ಕೂ ಮೊದಲು ಕೆಲ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರಿಗೆ 8 ಮತ್ತು 9ನೇ ತಾರೀಕೆ ವಿಚಾರ ಗೊತ್ತಾಯಿತು. ಆದರೆ ಆ 2-3 ದಿನ ಏನ್ ಮಾಡ್ತಿದ್ರು? ಮತ್ತೆ ದರ್ಶನ್ ರವರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಇವರು ಧರಿಸಿದಂತಹ ಚಪ್ಪಲಿಯನ್ನ ಸೀಸ್ ಮಾಡಿದ್ದಾಗೆ ಹೇಳಿದ್ರು. ಆ ಬಳಿಕ ಶೂ ಬಂತು. ಅಲ್ಲಿಗೆ ಎಲ್ಲವೂ ಕೂಡ ಒಂದು ರೀತಿ ಈ ಚಾರ್ಜ್ ಶೀಟ್ ಏನಿದೆ ಇದು ಮ್ಯಾಜಿಕ್ ಶೋ ರೀತಿ ಇದೆ. ಮತ್ತೆ ಈ 3 ದಿನ ಏನ್ ಮಾಡ್ತಿದ್ರು ಪೊಲೀಸರು? ದರ್ಶನ್ ರವರು ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ, ಕೃತ್ಯ ನಡೆದಂತಹ ದಿನ ತಾನು ಧರಿಸಿದಂತಹ ವಸ್ತುಗಳನ್ನ ನನ್ನ ಮನೆಯಲ್ಲಿ ಇಟ್ಟಿದ್ದೀನಿ, ನೀವು ನನ್ನನ್ನು ಕರ್ಕೊಂಡು ಹೋದ್ರೆ ನಾನು ಕೊಡ್ತೀನಿ ಅನ್ನೋ ಮಟ್ಟಿಗೆ ದರ್ಶನ್ ಹೇಳಿದ್ದಾರೆ. ದರ್ಶನ್ ರನ್ನ 11ನೇ ತಾರೀಕು ಅರೆಸ್ಟ್ ಮಾಡಿದ್ರು ಕೂಡ 14ನೇ ತಾರೀಕು ಇವ್ರ ಮನೆಗೆ ಕರೆದೊಯ್ದು ಆ ಬಳಿಕ ಪಂಚನಾಮೆಯನ್ನ ಅಲ್ಲಿ ಸೀಸನ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಆ 3 ದಿನ ಪೊಲೀಸರು ಏನ್ ಮಾಡ್ತಿದ್ರು ಅನ್ನೋ ಮಟ್ಟಿಗೆ ಇದೀಗ ನ್ಯಾಯಾಲಯದಲ್ಲಿ ಸಿವಿ ನಾಗೇಶ್ ಅವರು ತಮ್ಮ ಪ್ರಬಲವಾದಂತಹ ವಾದ ಮಂಡನೆಯನ್ನ ಮಾಡ್ತಿದ್ದಾರೆ. ದಿವ್ಯಾ, ಸಿವಿ ನಾಗೇಶ್ ಅವರು ಸಂಪೂರ್ಣವಾಗಿ ಚಾರ್ಜ್ ಶೀಟ್ ನ ಪ್ರತಿಯನ್ನ ಸ್ಟಡಿ ಮಾಡಿದ್ದಾರೆ 1-2 ಬಾರಿ. ಹೀಗಾಗಿ ಎಲ್ಲಿ ಲೋಪದೋಷಗಳು ಚಾರ್ಜ್ ಶೀಟ್ ನಲ್ಲಿ ಇದೆ ಅದನ್ನ ಆಧಾರವಾಗಿಟ್ಕೊಂಡು ಇದೀಗ ತಮ್ಮ ಸುದೀರ್ಘವಾದಂತಹ ತಮ್ಮ ಹಳೆಯ ಶೈಲಿಯಲ್ಲಿ ಇದೀಗ ಪ್ರಬಲ ವಾದ ಮಂಡನೆಯನ್ನ ಮಾಡ್ತಿದ್ದಾರೆ. ಹೀಗಾಗಿ ಸಿವಿ ನಾಗೇಶ್ ರವರ ವಾದವನ್ನ ಕೇಳೋದಕ್ಕೆ ಅಂತೇಳಿ CCH 57ರ ನ್ಯಾಯಾಲಯದಲ್ಲಿ ವಕೀಲರು ಕಿಕ್ಕಿರಿದು ತುಂಬಿದ್ದಾರೆ. ಅವರ ವಾದವನ್ನ ಎಲ್ಲ ವಕೀಲರು ಕೂಡ ಕೇಳ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಇವತ್ತು CCH 57 ತುಂಬಿದೆ. ಮತ್ತೆ ಚಾರ್ಜ್ ಶೀಟ್ ನಲ್ಲಿನ ಲೋಪದೋಷಗಳನ್ನ ಇಟ್ಕೊಂಡು, ಅಲ್ಲಿನ ನ್ಯೂನತೆಗಳನ್ನ ಇಟ್ಕೊಂಡು, ಏನೇನನ್ನ ತಪ್ಪು ಮಾಡಿದ್ದಾರೆ ಪೊಲೀಸರು ತನಿಖಾಧಿಕಾರಿಗಳು ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡು ತಮ್ಮ ವಾದವನ್ನ ಮಂಡನೆ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ದಿವ್ಯಾ, ರೈಟ್, ನಾಗೇಶ್ ಹೇಳೋ ಪ್ರಕಾರವಾಗಿ ಈ ಲೋಪದೋಷಗಳನ್ನ ಏನ್ ಕೋಟ್ ಮಾಡ್ತಿದ್ದಾರೆ ಇದೇ ಆಗಿದೆ ಅನ್ನೋದಾದ್ರೆ ಇದು ಜಾಮೀನಿಗೆ ಯೋಗ್ಯ ಅಂತ ಹೇಗೆ ಹೇಳ್ತಾ ಇದ್ದಾರೆ? ದಿವ್ಯಾ, ಮೊದಲಿಗೆ ಸಿವಿ ನಾಗೇಶ್ ರವರು ಈಗಾಗಲೇ ಅವರು ಚಾರ್ಜ್ ಶೀಟ್ ಅನ್ನ 2-3 ಬಾರಿ ಸ್ಟಡಿ ಮಾಡದಂತೆ ಕಂಡು ಬರ್ತಿದೆ. ಕಾರಣ, ಯಾವಾಗ ಇವರು ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡ್ರು ಅದಾದ ಬಳಿಕ ಕೋರ್ಟ್ನಲ್ಲಿ 2 ಬಾರಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲೂ ಸಮಯವನ್ನ ಕೇಳ್ಕೊಂಡಿದ್ರು. ಅಲ್ಲಿಗೆ ಸಂಪೂರ್ಣವಾಗಿ ಚಾರ್ಜ್ ಶೀಟ್ ನಲ್ಲಿನ ನ್ಯೂನತೆಗಳು, ಲೋಪದೋಷಗಳನ್ನ ಪಾಯಿಂಟ್ ಔಟ್ ಮಾಡುವ ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಅದಾದ ಬಳಿಕ ಇದೀಗ ಇವತ್ತು ಆರ್ಗ್ಯುಮೆಂಟ್ ಅನ್ನ ಸಲ್ಲಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಯಾವಾಗ ಇವರ ಆರ್ಗ್ಯುಮೆಂಟ್ ಮುಗಿಯುತ್ತೋ, ಸಿವಿ ನಾಗೇಶ್ ರವರ ವಾದ ಮುಗಿದಂತಹ ಬಳಿಕ ಇದಕ್ಕೆ SPP ಅವರು ಪ್ರತಿವಾದವನ್ನ ಮಂಡನೆ ಮಾಡಲಿದ್ದಾರೆ. ಅಂದ್ರೆ ಸಿವಿ ನಾಗೇಶ್ ಅವರು ಹೇಳಿದಂತಹದ್ದು ಎಷ್ಟು ಸತ್ಯ ಇದೆ, ಇದೀಗ ಈ ರೀತಿಯಾದಂತಹ ಆರೋಪಗಳನ್ನ ಒಂದಷ್ಟು ಅಂಶಗಳನ್ನ ತನಿಖಾಧಿಕಾರಿ ಎಸಗಿದ್ದಾರೆ ಅನ್ನೋ ಮಟ್ಟಿಗೆ ಹೇಳ್ತಿದ್ದಾರೆ. ಆದ್ರೆ ಇದು ಎಷ್ಟು ಸರಿ, ಇದು ಸರಿನಾ ತಪ್ಪ ಅನ್ನೋ ಮಟ್ಟಿಗೆ ಮತ್ತೆ SPP ಅವರು ಯಾವ ಕಾರಣಕ್ಕೋಸ್ಕರ ಜಾಮೀನನ್ನ ಕೊಡಬಾರದು ಅನ್ನೋ ಮಟ್ಟಿನಲ್ಲಿ ಅವರು ಕೂಡ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆಯನ್ನ ಮಾಡಲಿದ್ದಾರೆ. ಬಹುಶಃ ಇವತ್ತು ಎಲ್ಲಿಯವರೆಗೂ, ಎಷ್ಟು ಗಂಟೆಯವರೆಗೂ ಕೂಡ ಸಿವಿ ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಾರೆ, ಅದರ ಆಧಾರದ ಮೇಲೆ SPP ಅವರು ತಮ್ಮ ಪ್ರತಿವಾದವನ್ನ ಇವತ್ತೇ ಸಲ್ಲಿಕೆ ಮಾಡ್ತಾರಾ ಅಥವಾ ನಾಳೆ ಮಾಡ್ತಾರಾ ಅನ್ನೋದು ಇದರ ಆಧಾರದ ಮೇಲೆ ನಿರ್ಧಾರವಾಗುತ್ತೆ. ದಿವ್ಯಾ, ಇಲ್ಲಿ ದರ್ಶನ್ ಸ್ವೈಚ್ಛ ಹೇಳಿಕೆಯನ್ನು ಕೂಡ ಓದಿದ್ರು, ಅಂದ್ರೆ ಅದರಲ್ಲೂ ಕೂಡ ಲೋಪಗಳು ಕಾಣಿಸ್ತಿದೆ ಅಂತ ಹೇಳಿದ್ದಾರಾ ಹೇಗೆ? ದಿವ್ಯಾ, ದರ್ಶನ್ ರವರ ಸ್ವಇಚ್ಛಾ ಹೇಳಿಕೆಯನ್ನ ಹೇಳುವ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ
8ನೇ ತಾರೀಕು ಪೊಲೀಸರೊಬ್ಬರಿಗೆ ಇವರು ಕರೆಯನ್ನ ಮಾಡಿದ್ರು. ಆ ಕರೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಯೊಬ್ಬ ಅವತ್ತೇ ಪೊಲೀಸರಿಗೆ ಗೊತ್ತಾಗಿದೆ. 9ನೇ ತಾರೀಕು ಸಂಪೂರ್ಣವಾಗಿ ಪೊಲೀಸರಿಗೆ ಕೊಲೆಯಾಗಿದೆ ಅಂತೇಳಿ ಗೊತ್ತಾಗಿದೆ. 2-3 ದಿನ ಏನ್ ಮಾಡ್ತಿದ್ರು, ಅರೆಸ್ಟ್ ಮಾಡಲಿಲ್ಲ. ಮತ್ತೆ ದರ್ಶನ್ ರವರು ತಮ್ಮ ಹೇಳಿಕೆಯಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಎಲ್ಲವನ್ನ ಕೂಡ ತನಿಖಾಧಿಕಾರಿ ಮ್ಯಾನಿಪುಲೇಟ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಅದು ಪಂಚನಾಮೆ ಇರ್ಬೋದು, ಸ್ಥಳ ಮಹಜರ್ ಇರ್ಬೋದು, ಅವರು ಅಂದುಕೊಂಡಂತೆ ಅದನ್ನ ಮಾಡಿದ್ದಾರೆ. ಕಾನೂನುಬದ್ಧವಾಗಿ ಏನಾಗಿತ್ತೋ ಅದಾಗಿಲ್ಲ, ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ದಾರೆ. ಒಂದು ಇಲ್ಲಿ ಪಂಚನಾಮೆ ಇರ್ಬೋದು ಅಥವಾ ಸ್ಪಾಟ್ ಮಹಜರ್ ಪ್ರಕ್ರಿಯೆಗಳನ್ನ ಇವರೇ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಮಟ್ಟಿಗೆ ಹೇಳ್ತಿದ್ದಾರೆ. ಅವತ್ತು ದರ್ಶನ್ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡಲಾಗಿದೆ. ಅದರ ಜೊತೆಗೆ 9ನೇ ತಾರೀಕೆ ಆ ಒಂದು ಸ್ಪಾಟ್ಗೆ ಪೊಲೀಸರು ಹೋಗಿದ್ರು ಅನ್ನೋದು ಅಲ್ಲಿನ ಒಬ್ಬರು ವಿಟ್ನೆಸ್ ಅನ್ನ ಪಡೆದಂತಹ ವ್ಯಕ್ತಿ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಿದ್ದಾರೆ. ಅದಾದ ಬಳಿಕ ಇಷ್ಟು ದಿನ ಇವ್ರು ಏನ್ ಮಾಡ್ತಿದ್ರು, ಸಾಕ್ಷಿಗಳನ್ನ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ. ಮತ್ತೆ ಆತನಿಂದ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಉತ್ತರ ಭಾರತ ಮೂಲದ ವ್ಯಕ್ತಿಯಿಂದ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಆತನಿಂದ 164 ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ದಾಖಲು ಮಾಡಿದ್ದಾರೆ. ಆತನಿಗೆ ಕನ್ನಡ ಬರೋದಿಲ್ಲ, ಆತ ಹೇಗೆ ತನ್ನ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಸಾಧ್ಯ? ಹೀಗೆ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ವಾದ ಮಂಡನೆಯನ್ನ ಮಾಡ್ತಿದ್ದಾರೆ.